ಫಿಟ್ಸ್, ಎಪಿಲೆಪ್ಸಿ, ಸೀಜರ್ ಅಂದರೆ ಏನು, ಇದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಯೂಶುವಲಾಗಿ ಸರ್ ಫಿಟ್ಸ್ ಯಾಕೆ ಆಗುತ್ತೆ ಅಂತ ಬಂದು ಕೇಳ್ತಾರೆ. ಫಿಟ್ಸ್ ಅಂದರೆ ಏನಪ್ಪ ಅಂದರೆ ಸಿಂಪಲ್ ಆಗಿ ನಾವು ಒಂದು ಎಲೆಕ್ಟ್ರಿಕಲ್ ಕಂಬ ಯಾವುದಾದ್ರೂ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಮುಟ್ಟಿದ್ರೆ ನಮ್ಗೆ ಯಾವ ಥರ ಶಾಕ್ ಆಗುತ್ತೆ, ಅದರಂಗೆ ಬ್ರೈನಿಗೆ ಏನಾದರೂ ಒಂದು ಸ್ಟಿಮ್ಯುಲೇಷನ್ ಆದರೆ ಅದು ಆ ಥರ ಅಬ್ನಾರ್ಮಲಿ ಸ್ಟಿಮ್ಯುಲೇಷನ್ ಆದರೆ ಬ್ರೈನ್ ಸ್ವಲ್ಪ ಶಾಕ್ ಆಗುತ್ತೆ, ಅದರಿಂದ ನಮ್ಮ ಬಾಡಿ ಕೂಡ ಶಾಕ್ ಆಗುತ್ತೆ. ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ಬೇಕು. ಇದರಿಂದ ಆಗಿರ್ಬೋದು ಅಂದರೆ ಬ್ರೈನಲ್ಲಿ ಯಾವುದಾದ್ರೂ ಸ್ಟ್ರಕ್ಚರಲ್ ಪ್ರಾಬ್ಲಮ್, ಅನಾಟಮಿಕಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಯಾವುದಾದ್ರೂ ಎಲೆಕ್ಟ್ರೋಲೈಟ್ಸ್ ಬಾಡಿಯಲ್ಲಿ ಎಂಜೈಮ್ಸ್ಗಳು ಎಲೆಕ್ಟ್ರೋಲೈಟ್ಸ್ಗಳು ಹೆಚ್ಚು ಕಡಿಮೆ ಆಗೋದ್ರಿಂದ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ಸ್ ಬಾಡಿಲಿರೋ ಬ್ಲಡ್ಡಲ್ಲಿರೋ ಇನ್ಫೆಕ್ಷನ್ಸ್ ಬ್ರೈನಿಗೆ ಹೋಗೋದ್ರಿಂದ ಆಗಿರ್ಬೋದು, ಅಥವಾ ಯಾವುದಾದ್ರೂ ಮೆಟಬಾಲಿಕ್ ಕಾಸ್ ಆಗಿರ್ಬೋದು, ಇಲ್ಲಪ್ಪ ಅಂದರೆ ಯಾವುದಾದ್ರೂ ಬಿದ್ದಿದ್ದಾರೆ ಬ್ರೈನಲ್ಲಿ ಕ್ಲಾಟ್ ಆಗಿದೆ, ಬ್ಲೀಡ್ ಆಗ್ತಾ ಇದೆ, ಅದರಿಂದನೇ ಆಗಿರ್ಬೋದು, ಯಾವುದಾದ್ರೂ ರೀಸನ್ಸ್. ಸೊ ಅದಕ್ಕೆ ಯೂಶುವಲಿ ಏನಾಗುತ್ತಪ್ಪ ಅಂದರೆ ಬಿದ್ದುಕೊಳ್ಳೆ ಏನು ಮಾಡಿಬಿಡ್ತಾರೆ, ಕೈಯಲ್ಲಿ ಕಬ್ಬಣ ಕೊಡ್ತಾರೆ ಇಟ್ಕೊಳಕ್ಕೆ, ಆಮೇಲೆ ಟೈಟಾಗಿ ಇಟ್ಕೊಳಕ್ಕೆ ಹೇಳ್ತಾರೆ. ಒಂದು ವೇಳೆ ಅವ್ರಿಗೆ ಫಿಟ್ಸ್ ಬಂದಾಗ ಫ್ಲೆಕ್ಸ್ ಮಾಡಿದ್ರೆ, ಕೈ ಬೆಂಡ್ ಮಾಡಿದ್ರೆ ಸೀದಾ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಸೀದಾ ಮಾಡಿದ್ರೆ ಬೆಂಡ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆ ಥರ ಎಲ್ಲ ಮಾಡಬಾರ್ದು. ಯಾಕೆಂದರೆ ನೀವು ಇದೆಲ್ಲ ಮಾಡೋದ್ರಿಂದ ಫಿಟ್ಸ್ ಕಡಿಮೆ ಆಗಲ್ಲ. ಯೂಶುವಲಿ 2 to 3 ಮಿನಿಟ್ಸ್ ಒಂದು ಫಿಟ್ಸ್ ಯೂಶುವಲಿ ಆದರೆ ಮಕ್ಕಳಲ್ಲಿ, ಇಲ್ಲ ಸ್ವಲ್ಪ ದೊಡ್ಡವರೆಲ್ಲ ಆದರೆ ಒಂದು 2 ನಿಮಿಷ ಆಗುತ್ತೆ, 1 ರಿಂದ 2 ನಿಮಿಷ. ಯೂಶುವಲಿ ಇವ್ರು ಹೋಗಿ ಒಂದು ಕೀ ತೊಗೊಂಡು ಕಬ್ಬಣ ತೊಗೊಂಡು ಬಂದು ಕೈಯಲ್ಲಿ ಇಟ್ಕೊಂಡು ಪ್ರೆಸ್ ಮಾಡೋತ್ತಿಗೆ 2 ನಿಮಿಷ ಆಗಿಬಿಡುತ್ತೆ. ಸೊ ಅದು ಅವಾಗ ಕಂಟ್ರೋಲ್ ಆಗಿರುತ್ತೆ ಫಿಟ್ಸು. ಸೊ ಇವ್ರಿಗೆ ಏನು ಅನಿಸುತ್ತೆ ಅಂದರೆ ನಾನು ಕಬ್ಬಣ ಕೊಟ್ಟಿರೋದ್ರಿಂದನೇ ಫಿಟ್ಸ್ ಕಂಟ್ರೋಲ್ ಆಗುತ್ತೆ ಅಂತ. ಸೊ ಆ ಥರ ಏನಿಲ್ಲ, ಅದು ಬ್ರೈನಲ್ಲಿ ಒಂದು ಎಲೆಕ್ಟ್ರಿಕಲ್ ಸ್ಟಿಮ್ಯುಲೇಷನ್ ಬಂದಿರುತ್ತೆ, ಅದು ಕಂಟ್ರೋಲ್ ಆಗೋಕ್ಕೆ ಒಂದು 2 ನಿಮಿಷ ಟೈಮ್ ಇರುತ್ತೆ. ಓಕೆ ಸರ್, ಬಟ್ ಏನು ಮಾಡಬೇಕು ಮಗುಗೆ, ಏನು ಮಾಡಬೇಕು ಒಂದು ವೇಳೆ ಫಿಟ್ಸ್ ಬಂದಪ್ಪ ಅಂದರೆ? ಯೂಶುವಲಿ ಫಿಟ್ಸ್ ಬಂದರೆ ಏನಪ್ಪ ಆಗುತ್ತೆ ಅಂದರೆ, ಫಿಟ್ಸ್ ಬಂದಾಗ ಬಾಯಲ್ಲಿ ಸಿಕ್ರೇಷನ್ಸ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ನಾವು ಏರ್ವೇನ ಪ್ರೊಟೆಕ್ಟ್ ಮಾಡಬೇಕು. ಸೊ ಎಲ್ಲರ ಫಿಟ್ಸ್ ಬರ್ತಿದೆ ಅಂದರೆ ಒಂದು ಸೇಫ್ ಪ್ಲೇಸಲ್ಲಿ ಮಲಗಿಸ್ಬೇಕು ಅವ್ರನ್ನ. ಲೆಫ್ಟ್ ಲ್ಯಾಟ್ರಲ್ ಅಂದರೆ ಎಡಗಡೆಗೆ ಮಲಗಿಸ್ಬೇಕು, ಇಲ್ಲ ಬಡಗಡೆಗೆ ಒಳ್ಳೆ ಮಲಗಿಸಿರ್ಬೇಕು. ಸೊ ಎಡಗಡೆಗೆ ಒಳ್ಳೆ ಮಲಗಿಸ್ಬಿಟ್ಟಂದ್ರೆ ಏನಾಗುತ್ತಂದರೆ ಎಲ್ಲ ಬಾಯಲ್ಲಿರೋ ಬರೋ ಸಿಕ್ರೇಷನ್ಸ್ ಎಲ್ಲ ಸೈಡಿಗೆ ಪೂಲಪ್ ಆಗಿ ಹೊರಗಡೆ ಬರುತ್ತೆ. ಒಂದು ಕಾಟನ್ ತೊಗೊಳೋದು ಬರುತ್ತೆ. ಅವ್ನು ಯಾವ ಥರ ಮಾಡ್ತಿದ್ದಾರೆ, ಯೂಶುವಲಿ GTCS ಕನ್ವಲ್ಷನ್ಸ್ ಆಗುತ್ತೆ. GTCS ಅಂದರೆ ಏನಪ್ಪ ಅಂದರೆ ಮೊದಲು ಟೋನಿಗೆ ಹಿಂಗೆ ಕನ್ವಲ್ಷನ್ ಮಾಡ್ತಾರೆ, ಅದಾದಮೇಲೆ ಕೈ ಕಾಲು ಹಿಂಗೆ ಸ್ಟ್ರೈಟ್ ಮಾಡ್ತಾರೆ, ಹಿಂಗೆ ಮಾಡ್ಕೊಂಡು ಅದಾದಮೇಲೆ ಮಲ್ಕೊಂಡ್ಬಿಡ್ತಾರೆ. ಅವರು ಕಾನ್ಷಿಯಸ್ನೆಸ್ ಹೋಗಿಬಿಡುತ್ತೆ. ಅದು ಯೂಶುವಲಿ ನಾರ್ಮಲ್ ಮೋಸ್ಟ್ ಕಾಮನ್ ಕನ್ವಲ್ಷನ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ನೀವು ಒಂದು ಸೈಡಲ್ಲಿ ಮಲಗಿಸಿರ್ಬೇಕು. ಅವ್ನು ಮಾಡುವಾಗ ಸೇಫಾಗಿ ಅದನ್ನು ಏನು ಮಾಡ್ತಾರೆ ಹಂಗೆ ಮಾಡಕ್ಕೆ ಬಿಡಬೇಕು. ನೆಕ್ಕು ಏನಾದರೂ ಬೆಂಡ್ ಆಗಿದ್ರೆ ಸೀದಾ ಮಾಡಬೇಕು, ಆರಾಮಾಗಿ ಉಸಿರಾಡಲಿ ಅಂತ. ಫಿಟ್ಸ್ ಕಂಟ್ರೋಲ್ ಆದಮೇಲೆ ಅದನ್ನೇ ಹಾಸ್ಪಿಟಲ್ಗೆ ಸ್ಲೋವಾಗಿ ಕರ್ಕೊಂಬರುವಾಗ ಸೀದಾ ಮಲಗಿಸಿರ್ಬೇಕು. ಅವ್ನು ಎಚ್ಚರ ಆದರೆ ಸೀದಾ ಮಲಗಿಸ್ಬೇಕು, ಎಚ್ಚರ ಆಗಿಲ್ಲ ಇನ್ನೂ ಅನ್ಕಾನ್ಷಿಯಸ್ ಇದ್ದಾರೆ ಅಂದರೆ ಸೈಡಿಗೆ ಮಲಗಿಸಿರ್ಬೇಕು. ಆರಾಮಾಗಿ ಸೇಫಾಗಿ ಕರ್ಕೊಂಬರ್ಬೇಕು. ಕೈ ಪ್ರೆಸ್ ಮಾಡೋದು ಹೇಳೋದು ಮಾಡೋದ್ರಿಂದ ಕೈ ಟೆಂಡನ್ ಇಂಜುರಿ ಆಗೋದು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಯೂಶುವಲಿ ಏನಾಗಿರುತ್ತೆ ಅಂದರೆ ಯಾವುದಾದ್ರೂ ಒಂದು ಯೂಶುವಲಿ ನಾವು ಮಕ್ಕಳಲ್ಲಿ ನೋಡ್ತೀವಿ, ಯಾವುದಾದ್ರೂ ಡಾಕ್ಟ್ರು ಒಂದು ಆ್ಯಂಟಿ ಎಪಿಲೆಪ್ಟಿಕ್ ಸ್ಟಾರ್ಟ್ ಮಾಡಿರ್ತಾರೆ. ಆ್ಯಂಟಿ ಎಪಿಲೆಪ್ಟಿಕ್ ಅಂದರೆ ನಾವು ಮೋಸ್ಟ್ ಕಾಮನ್ ಯೂಸ್ ಮಾಡೋದು ಫಿನೋವಾರ್ಬಿಟೋನು, ಫೈನಿಟೈನು, ಲೆವೆಟ್ರೆಸ್ಟಾಮು, ಸೋಡಿಯಂ ಆಲ್ಪೇಟ್, ಇವೆಲ್ಲ ಸಿರಪ್ ಸ್ಟಾರ್ಟ್ ಮಾಡಿರ್ತೀವಿ ನಾವು. ಆ ಸಿರಪ್ ತೊಗೊಂಡಿರ್ತಾರೆ, ಮಗುಗೆ ಆರಾಮಾಗಿರುತ್ತೆ. ಆಮೇಲೆ ಡಾಕ್ಟ್ರ್ ಹೇಳಿರ್ತಾರೆ 3 ತಿಂಗಳು ತೊಗೊಳ್ಳಿ, 6 ತಿಂಗಳು ತೊಗೊಳ್ಳಿ ಅಂತ. ಬಟ್ ಅದನ್ನು ಸಡನ್ನಾಗಿ ಸ್ಟಾಪ್ ಮಾಡಿಬಿಡ್ತಾರೆ. ಯಾಕಮ್ಮ ಸ್ಟಾಪ್ ಮಾಡಿದ್ರಿ ಅಂತ ಕೇಳಿದ್ರೆ, ಸರ್ ಮಗು ಆರಾಮಾಗಿದ್ದ ಅದಕ್ಕೆ ಸ್ಟಾಪ್ ಮಾಡಿದ್ವಿ. ಇಲ್ಲ, ಆ ಸಿರಪ್ ತೊಗೊಳೋದ್ರಿಂದನೇ ಮಗು ಆರಾಮಾಗಿದೆ. ಸೊ ನೀವು ಆ ಸಿರಪ್ ಸ್ಟಾಪ್ ಮಾಡಿದ್ರೆ ಮತ್ತೆ ರಿಪೀಟೆಡ್ ಆಗಿ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಆ್ಯಂಟಿ ಎಪಿಲೆಪ್ಟಿಕ್ ಸಿರಪ್ಗಳನ್ನು ಯಾವಾಗಲೂ ಮೆಡಿಕೇಶನ್ಸ್ಗಳನ್ನು ಸಡನ್ನಾಗಿ ಸ್ಟಾಪ್ ಮಾಡಿ.